ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಇಂದು ನಾನು ನಿಮಗೆ ಪ್ರಕೃತಿಯು ಕೊಟ್ಟ ಅಪರೂಪದ ಔಷಧಿಯ ಹಣ್ಣು ಒಣದ್ರಾಕ್ಷಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಒಣದ್ರಾಕ್ಷಿ ಹಣ್ಣು ಆರೋಗ್ಯದ ಖಜಾನೆ ಎಂದೇ ಹೇಳಬಹುದು. ಒಣದ್ರಾಕ್ಷಿ ಹಣ್ಣು ಸಣ್ಣದಾದರೂ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ನೀಡುತ್ತದೆ. ಹಳೆಯ ಗಾದೆ ಇದೆ ಅಲ್ವಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಸೇಮ್ ಅದೇ ಥರ ಈ ಒಣದ್ರಾಕ್ಷಿ ಹಣ್ಣು ಕೂಡ ಕೆಲಸ ಮಾಡುತ್ತದೆ. ಒಣದ್ರಾಕ್ಷಿಯನ್ನು ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ತುಂಬ ಜನರು ಬರೀ ಒಣದ್ರಾಕ್ಷಿ ಅಷ್ಟೇ ಅಲ್ವಾ ಅಂತ ಅದನ್ನು ಅಂದ್ಕೊಂಡ್ಬಿಡ್ತಾರೆ. ಆದರೆ ಈ ಒಣದ್ರಾಕ್ಷಿ ಹಣ್ಣು ಒಂಥರ ಸಿಹಿ ಔಷಧಿ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಈ ಒಣದ್ರಾಕ್ಷಿಯಿಂದ ನಮ್ಮ ದೇಹಕ್ಕೆ ಸಿಗೋ ಲಾಭಗಳು ಹಾಗೆ ದುಷ್ಪರಿಣಾಮಗಳು ಮತ್ತು ಈ ಒಣದ್ರಾಕ್ಷಿನೂ ಯಾವ ಸಮಯದಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರಾದರೂ ನನ್ನ ಈ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲಿಗೆ ಈ ಒಣದ್ರಾಕ್ಷಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳು ಏನು ಅಂತ ನೋಡೋಣ ಬನ್ನಿ. ಒಣದ್ರಾಕ್ಷಿಯಲ್ಲಿ ಇರುವ ಕಬ್ಬಿಣಾಂಶ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಕ್ತಹೀನತೆಯ ಸಮಸ್ಯೆ ಇರುವವರಿಗೆ ಇದು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಫೈಬರ್ ಹೆಚ್ಚು ಇರೋದರಿಂದ ಈ ಒಣದ್ರಾಕ್ಷಿಯಲ್ಲಿ ಅಜೀರ್ಣ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಒಣದ್ರಾಕ್ಷಿಯು. ಈ ಒಣದ್ರಾಕ್ಷಿಯಲ್ಲಿ ನೈಸರ್ಗಿಕ ಸಕ್ಕರೆ ಇರುವುದರಿಂದ ತಕ್ಷಣದ ಎನರ್ಜಿಯನ್ನು ನೀಡುತ್ತದೆ. ಹಾಗೆ ನಿಮ್ಮ ಇಡೀ ದಿನವನ್ನು ಉಲ್ಲಾಸಮಯವಾಗಿರಿಸಲು ತುಂಬಾ ಸಹಾಯಕವಾಗಿದೆ. ಒಣದ್ರಾಕ್ಷಿಯಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುವುದರಿಂದ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಒಣದ್ರಾಕ್ಷಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಚರ್ಮದ ಕಾಂತಿ ಹೆಚ್ಚಿಸುವುದಷ್ಟೇ ಅಲ್ಲದೆ ಕೂದಲು ಬಲವಾಗಿಡುವುದಕ್ಕೂ ತುಂಬಾ ಸಹಾಯಕವಾಗುತ್ತದೆ. ಹಾಗೆ ನಿಮ್ಮನ್ನು ಯೌವನವಾಗಿರಿಸಿ ವಯಸ್ಸಾಗದ ಹಾಗೆ ಕಾಣಿಸುವಂತೆ ಮಾಡುತ್ತದೆ. ಇಲ್ಲಿವರೆಗೂ ನಾವಿವಾಗ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನೋಡ್ಕೊಂಡ್ವಿ. ಇವಾಗ ಒಣದ್ರಾಕ್ಷಿಯನ್ನು ಸೇವಿಸುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರನ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರಿ. ಅದರ ಒಳಗಡೆ 8ರಿಂದ 10 ಒಣದ್ರಾಕ್ಷಿಯನ್ನು ಸೇರಿಸಿ ರಾತ್ರಿ ಇಡೀ ಅದನ್ನು ನೆನೆಯೋಕೆ ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ಓಪನ್ ಮಾಡಿದಾಗ ಒಣದ್ರಾಕ್ಷಿ ಎಲ್ಲ ಈ ಥರ ಊದ್ಕೊಂಡಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಒಣದ್ರಾಕ್ಷಿ ಅಂತ. ಈ ಒಣದ್ರಾಕ್ಷಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನಾಲು ತಿನ್ನೋದ್ರಿಂದ ಗ್ಯಾಸ್ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ತುಂಬ ಬೇಗನೆ ಗುಣಪಡಿಸುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮೂಳೆಗಳನ್ನು ಕೂಡ ಬಲಪಡಿಸುತ್ತದೆ. ಇದರಲ್ಲಿ ವಿಟಮಿನ್ ಸಿ, ಸೆಲೆನಿಯಂ, ಜಿಂಕ್ನಂತಹ ಅಂಶಗಳು ಜಾಸ್ತಿ ಆಗಿರುವುದರಿಂದ ಇವು ನಿಮ್ಮನ್ನು ಯೌವನವಾಗಿ ವಯಸ್ಸಾಗದ ಹಾಗೆ ಕಾಣುವಂತೆ ಮಾಡುತ್ತವೆ. ಕೆಲವು ಬಾರಿ ಔಷಧಿಗಳಿಂದ ಸಿಗದೇ ಇರುವ ಪ್ರಯೋಜನಗಳು ಮನೆಮದ್ದುಗಳಿಂದ ಸಿಗುತ್ತದೆ. ಈ ಥರ ರಾತ್ರಿ ನೀರಲ್ಲಿ ನೆನೆಸಿದ ಒಣದ್ರಾಕ್ಷಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ನಿಮ್ಮ ಬಾಯಿಯ ದುರ್ವಾಸನೆಯನ್ನು ಕೂಡ ಹೋಗಲಾಡಿಸುತ್ತದೆ ಮತ್ತು ನಿಮ್ಮ ಹಲ್ಲುಗಳನ್ನು ಕೂಡ ಬಲಪಡಿಸುತ್ತದೆ. ಈ ರಾತ್ರಿ ನೆನೆಸಿದ ಒಣದ್ರಾಕ್ಷಿಯಿಂದ ನೀವು ದಿನಾಲು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಣದ್ರಾಕ್ಷಿಯಿಂದ ನಾವು ಸಿಹಿ ಪದಾರ್ಥಗಳಾದ ಲಡ್ಡು, ಪಾಯಸ ಇದನ್ನೆಲ್ಲ ಮಾಡುವಾಗ ಬಳಕೆ ಮಾಡಿರ್ತೀವಿ. ಈ ಒಣದ್ರಾಕ್ಷಿಯನ್ನು ಬಳಸಿಕೊಂಡು ಈ ಸಿಹಿ ಪದಾರ್ಥಗಳನ್ನು ಮಾಡಿದರೆ ಇನ್ನಷ್ಟು ರುಚಿಯನ್ನು ಹೆಚ್ಚಿಸುತ್ತದೆ. ನಮಗೆ ಜ್ವರ ಬಂದಾಗ ಬಾಯಿ ಕಹಿ ಅನಿಸುವುದು ಅಥವಾ ಬಾಯಿ ಒಣಗಿರೋ ಥರ ಅನಿಸುತ್ತದೆ. ಆವಾಗ ಬಾಯಿಯಲ್ಲಿ ಒಂದು 2ರಿಂದ 3 ಒಣದ್ರಾಕ್ಷಿಯನ್ನು ಕಚ್ಚಿ ಹಿಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಸಿಹಿ ಥರ. ನಾನು ಆವಾಗಲೇ ಹೇಳಿದೆ ಒಣದ್ರಾಕ್ಷಿ ಒಂದು ಸಿಹಿ ಔಷಧಿ ಅಂತ. ಇಲ್ಲಿಯವರೆಗೂ ಒಣದ್ರಾಕ್ಷಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನೋಡ್ಕೊಂಡ್ವಿ. ಅದಾದಮೇಲೆ ಒಣದ್ರಾಕ್ಷಿಯನ್ನು ಯಾವ ರೀತಿ ಸೇವಿಸಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಇವಾಗ ಒಣದ್ರಾಕ್ಷಿಯಿಂದ ನಮ್ಮ ದೇಹದ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಒಣದ್ರಾಕ್ಷಿಯನ್ನು ಅತಿಯಾಗಿ ಸೇವಿಸುವುದರಿಂದ ನಮ್ಮ ತೂಕವನ್ನು ಹೆಚ್ಚಿಸುತ್ತದೆ.
ದಿನಕ್ಕೆ 8ರಿಂದ 10 ಸಾಕು. ಇದಕ್ಕಿಂತ ಹೆಚ್ಚಾಗಿ ನಾವು ಒಣದ್ರಾಕ್ಷಿಯನ್ನು ಸೇವಿಸಿದರೆ ನಮ್ಮ ಹೊಟ್ಟೆಯಲ್ಲಿ ಗಡಿಬಿಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಲ್ಲು ನೋವು ಇರುವವರು ಸೇವಿಸಿದ ನಂತರ ಬಾಯಿಯನ್ನು ತಕ್ಷಣವೇ ತೊಳೆಯತಕ್ಕದ್ದು. ಇಲ್ಲವಾದರೆ ನಮ್ಮ ಹಲ್ಲುಗಳಲ್ಲಿ ಒಣದ್ರಾಕ್ಷಿಯು ಹಾಗೆ ಸಿಕ್ಕಿಕೊಂಡರೆ ನಮ್ಮ ಹಲ್ಲು ನೋವು ಹೆಚ್ಚಾಗಲು ಸಾಧ್ಯವಾಗುತ್ತದೆ. ಡಯಾಬಿಟಿಸ್ ಇರುವವರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ಇನ್ನೊಂದು ಮುಖ್ಯವಾಗಿರೋ ವಿಷಯ, ವೀಕೆಂಡ್ ಬಂದರೆ ಸಾಕು ಪಾರ್ಟಿ, ಪಬ್ಬು, ಡ್ರಿಂಕ್ಸು ಅಂತ ಎಂಜಾಯ್ ಮಾಡೋರಿಗೆ ಆ ದಿನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಡೇ ಹ್ಯಾಂಗ್ ಓವರ್ ಇಳಿಯದೇ ಹೋದರೆ ಆವಾಗ 8ರಿಂದ 10 ಒಣದ್ರಾಕ್ಷಿಯನ್ನು ಸೇವಿಸುವುದರಿಂದ ನಿಮ್ಮ ಹ್ಯಾಂಗ್ ಓವರನ್ನು ಕಡಿಮೆ ಮಾಡಲು ತುಂಬಾ ಸಹಾಯಕವಾಗುತ್ತದೆ ಈ ಒಣದ್ರಾಕ್ಷಿ. ಒಣದ್ರಾಕ್ಷಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಕಾಣಬಹುದು. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.